ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾದೇಶ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಫ್ರೈಡೇ. ಇವತ್ತು ಆಲ್ರೆಡಿ ಟೈಮ್ ಬಂದು 4:25 ಆಗಿದೆ. ನೋಡಿ, ಟೈಮ್ ಬಂದು ಇದು ಒಂದು 5 ನಿಮಿಷ ಫಾಸ್ಟ್ ಇದೆ. ಸೊ ಈಗ ಟೈಮ್ ಬಂದು 4:25. ಈಗ ಎದ್ದು ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಈಗ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಆಷಾಢ ಶುಕ್ರವಾರ ಬೇರೆ ಅಲ್ವಾ, ಅದಕ್ಕೋಸ್ಕರ ಬೇಗನೆ ವಾರ ಮಾಡ್ಕೊಳ್ಳೋಣ ಅಂತ ಹೇಳಿ. ಮತ್ತು ಇವತ್ತು ನಮ್ಮೂರು ಮಾರಮ್ಮಂಗೆ ಮಡ್ಲಕ್ಕಿ ಕೊಡಬೇಕಿತ್ತು. ಅದಕ್ಕೋಸ್ಕರ ಬೆಳಗ್ಗೆನೇ ಎದ್ದು ಬೇಗ ಎಲ್ಲ ಕೆಲಸನ ಮುಗಿಸ್ಕೊತಾ ಇದ್ದೀನಿ. ನಾನು ಹೇಗೆ ಮಡ್ಲಕ್ಕಿನ ಕೊಡ್ತೀನಿ, ಮತ್ತು ನಮ್ಮೂರು ಮಾರಮ್ಮನ ನೋಡಿ ತುಂಬ ದಿನ ಆಯ್ತಲ್ವ ಎಲ್ಲರೂ. ಲಾಸ್ಟ್ ಟೈಮ್ ಹಬ್ಬದಲ್ಲಿ ನಾನು ಬ್ಲಾಗ್ನ ಹಾಕಿದ್ದು ವೀಡಿಯೋ ಮಾಡಿ ಅಮ್ಮನವ್ರದ್ದು. ಅದಾದಮೇಲೆ ನಾನು ಅದ್ಲಿದು ವೀಡಿಯೋ ಮಾಡೋಕ್ಕೂ ಆಗಿಲ್ಲ. ನಾನು ಏನೋ ಅಂದ್ಕೊಂಡಿದ್ದೆ ಮನಸ್ಸಿನಲ್ಲಿ, ಆಗಿದೆ, ಅದು ನನಗೆ ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ಹರಕೆನ ತೀರ್ಸೋಣ ಅಂತ ಇವತ್ತು ಎಲ್ಲ ನೆನ್ನೆನೇ ತಂದು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ಜಸ್ಟ್ ತೊಗೊಂಡು ಹೋಗಬೇಕು. ನಾನು ಹೇಗೆ ಏನೇನು ತೊಗೊಂಡು ಹೋಗ್ತೀನಿ, ಮಡ್ಲಕ್ಕಿನ ಹೇಗೆ ಕೊಡೋದು, ನಾನು ಹೇಗೆ ಕೊಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊತೀನಿ. ದೇವಸ್ಥಾನಕ್ಕೆ ಸ್ವಲ್ಪ ಬೇಗನೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಇನ್ನೂ ಇವ್ರ ಅಪ್ಪ ಮಕ್ಕಳನ್ನ ಎದ್ದೇಳಿಸಿಲ್ಲ, ಯಾಕಂದರೆ ಇನ್ನೂ ನನ್ನ ದೇವ್ರ ಮನೆ ಕೆಲಸನೇ ನನಗೆ ಇನ್ನೂ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ತೊಗೊಳುತ್ತೆ. ನನಗೆ ಇನ್ನೂ 1 ಅವರ್ ಕೆಲಸ ಆಗುತ್ತೆ. ಏನೋ ಗೊತ್ತಿಲ್ಲ, ದೇವ್ರ ಮನೆ ಕೆಲಸ ಸ್ವಲ್ಪ ಲೇಟಾಗಿ ಆಗುತ್ತೆ. ನಾನು ಹೇಗೆ ಮಾಡೋಕ್ಕೆ ಹೋದ್ರೂ ಅದು ಲೇಟೇ ಆಗುತ್ತೆ. ಆದ್ದರಿಂದ ಹಾಗೆ ಸ್ವಲ್ಪ ಇನ್ನೂ ಪ್ರಸಾದ ಎಲ್ಲ ಮಾಡ್ಕೊಬೇಕಿತ್ತಲ್ವ, ಅವ್ರಿಗೂ ಸ್ವಲ್ಪ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳಿ ಫಸ್ಟು ದೇವ್ರ ಮನೆಯನ್ನೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿರೋದ್ರಿಂದ ನೆನ್ನೆನೇ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರ ಮನೆಯೂ ಕೂಡ ನೆನ್ನೆ ಗುರುವಾರ ಆಗಿತ್ತು ಅಲ್ವ, ಇವತ್ತು ಶುಕ್ರವಾರ ಕಳಸ ತೆಗಿಯೋದು ಬೇಡ. ನಾನು ಯಾವಾಗಲೂ ಶುಕ್ರವಾರ ಮಂಗಳವಾರದಲ್ಲಿ ಕಳಸನ ತೆಗಿಯೋದಿಲ್ಲ. ಅಮಾವಾಸ್ಯೆ, ಹುಣ್ಣಿಮೆ ಇಂಥ ಟೈಮ್ಗಳಲ್ಲಿ ಕಳಸನ ಕೂರಿಸ್ಬೇಕು ಇಂಥ ದಿನಗಳಲ್ಲಿ, ಆವಾಗ ಮನೆಗೂ ಕೂಡ ಒಳ್ಳೆಯದಾಗುತ್ತೆ. ಆದ್ದರಿಂದ ನಾನು ಯಾವಾಗಲೂ ಗುರುವಾರ ಟೈಮಲ್ಲಿ ಆದಷ್ಟು ದೇವ್ರ ಮನೆನ ಕ್ಲೀನ್ ಮಾಡ್ಕೊಡೋಗ್ಬಿಡ್ತೀನಿ. ಆದ್ದರಿಂದ ಇವತ್ತು ಕೂಡ ಅಷ್ಟೇ, ಗುರುವಾರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಈಗ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಸನೂ ಕೂರಿಸ್ಬಿಡೋಣ ಅಂತ ಹೇಳಿ ಫಸ್ಟು ಕಳಸನ ಕೂರಿಸ್ಕೊತಾ ಇದ್ದೀನಿ. ಕಳಸ ಕೂರಿಸಿ ಅಲಂಕಾರ ಮಾಡೋದಕ್ಕೆ ನನಗೆ ಕಮ್ಮಿ ಅಂತಂದ್ರೂ ನನಗೆ ಒಂದು 1/4 ಗಂಟೆಯಿಂದ ಅರ್ಧ ಗಂಟೆ ಬೇಕು. ಹೂ ಮುಡ್ಸೋದಕ್ಕೆ ನನಗೆ ಏನೋಪ್ಪ ಗೊತ್ತಿಲ್ಲ ನನಗೆ, ಬಟ್ ಯಾವಾಗಲೂ ನಾನು ಸ್ವಲ್ಪ ಹೂವೆಲ್ಲ ಮುಡಿಸ್ತೀನಿ ಅಂತಂದರೆ ನಾನು ಸ್ವಲ್ಪ ಟೈಮ್ ತೊಗೊತೀನಿ. ರಂಗೋಲಿ ಹೊಸ್ಲಿಗೆಲ್ಲ ಕುಂಕುಮ ಹಾಕಿ ರಂಗೋಲಿ ಹಾಕಿ ಪ್ರತಿಯೊಂದು ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಟೈಮ್ ಹಾಗೆ ಹೋಗುತ್ತೆ. ಈಗ ನೆನ್ನೆ ಕಳಸದ ಕೈನ ರೆಡಿ ಮಾಡಿ ಇಟ್ಕೊಂಡಿರಲಿಲ್ಲ, ಅದಕ್ಕೆ ಈಗಲೇ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೊಂದೇನಪ್ಪ ಶೇರ್ ಮಾಡ್ಕೊಬೇಕು ಅಂತಂದರೆ, ನಾನು ಕಳಸಕ್ಕೆ ತಿಲಕಗಳನ್ನ ನಾನೇ ಪೆನ್ನಲ್ಲಿ ಬರೆದು ಕಟ್ ಮಾಡಿ ಅದನ್ನು ಹಾಕ್ತಿದ್ದೆ. ಬಟ್ ಈ ಸತಿ ಹಾಗೆ ನನಗೆ ಆನ್ಲೈನಲ್ಲಿ ಒಂದು ಡಿವೈನ್ ಮಾರ್ನಿಂಗ್ ಅಂತ ಹೇಳಿ ಅದರಲ್ಲಿ ಕಳಸದ ಕಾಯಿಗೆ ಹಾಕೋ ಅಂಥ ಡಿಸೈನ್ ಸ್ಟೆನ್ಸಿಲ್ಗಳು ಮೊನ್ನೆ ಹಾಗೆ ಸ್ಕ್ರೋಲ್ ಮಾಡ್ತಾ ನೋಡಿದೆ. ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ಹೇಳಿ. ಅಷ್ಟು ಫಿನಿಶಿಂಗು ಮತ್ತು ಆ ಡಿಸೈನ್ಗಳು ನಮ್ಮ ಕೈಯಲ್ಲಿ ಅಷ್ಟು ಬರೋದಿಲ್ಲ. ಆದ್ದರಿಂದ ಒಂದು ಸತಿ ತರಿಸಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ. ಕಳ್ಸಕ್ಕೆ ನೋಡಿ ಇವಾಗ ಅದನ್ನೇ ನಾನು ಹಾಕ್ತಾ ಇರೋದು. ಇದು ಬಂದು ವೆಲ್ವೆಟ್ನಲ್ಲಿ ಬರುತ್ತೆ, ವಾಷಬಲ್ ಕೂಡ ಮಾಡ್ಕೊಬೋದು. ಈಗ ನಾವು ಪೇಪರಲ್ಲಿ ಮಾಡಿಕೊಂಡ್ರೆ ಅದು 1 ಟೈಮ್ ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ, 1 ಆರ್ 2 ಟೈಮ್ಸ್ ಮಾತ್ರ. ಬಟ್ ಇದು ಬಟ್ಟೆನಲ್ಲಿ ಅವರು ಕಟಿಂಗ್ ಮಾಡಿ ಕಳಿಸಿರೋದ್ರಿಂದ ನಾವು ವಾಶ್ ಮಾಡಿಕೊಂಡು ರೀಯೂಸಬಲ್ ಕೂಡ ಮಾಡ್ಕೊಬೋದು. ಅದೊಂದು ತುಂಬ ಇಷ್ಟ ಆಯಿತು. ಇದು ಜಸ್ಟು ಒಂದು ಪೀಸ್ಗೆ ನನಗೆ 10 ರುಪೀಸ್ ಅಥವಾ 12 ರುಪೀಸ್ ಏನೋ ಬಿತ್ತು ಅನಿಸುತ್ತೆ, ಮೇ ಬಿ. ಒಟ್ಟು 10 ಪೀಸಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಅದು ಫುಲ್ ಸೆಟ್ ಬರುತ್ತೆ 10 ಪೀಸಸ್ದು. ಡಿಸೈನ್ಗಳು ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನಾನು ಅದರಲ್ಲಿ ಒಂದು ಡಿಸೈನ್ನ ಇವತ್ತು ಹಾಕಿ ತೋರಿಸ್ತಾ ಇದ್ದೀನಿ ನಿಮ್ಗಳಿಗೆ. ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಬೇಕಾದರೆ ಹೇಳಿ, ಲಿಂಕ್ನೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ನನ್ನ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಗೆ ಕಳಸಕ್ಕೆ ರೆಡಿ ಮಾಡ್ತೀನಿ ಅನ್ನೋದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ. ಬೇಕಿದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಡೀಟೇಲಾಗಿ ನಾನು ಹೇಗೆ ಇದನ್ನು ಸ್ಟೆನ್ಸಿಲ್ಸ್ನ ಯೂಸ್ ಮಾಡಿಕೊಂಡು ನಾನು ತಿಲಕನ ಹಾಕ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಲಾಸ್ಟ್ ವೀಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ಹೋಗಿ ಚೆಕ್ ಮಾಡಿ.
ಆಮೇಲೆ ಕಳಸಕ್ಕೆ ಯಾವಾಗಲೂ ನನಗೆ ಈ ಬಿಳಿ ಹೂ ಮತ್ತು ಕೆಂಪು ಹೂ ಇರಬೇಕು. ಯಾವಾಗಲೂ ಲಕ್ಷ್ಮಿಗೆ ಬಿಳಿ ಹೂ ಮತ್ತು ಕೆಂಪು ಹೂ ಅಂದರೆ ತುಂಬ ಇಷ್ಟ ಆಗುತ್ತಂತೆ. ಆದ್ದರಿಂದ ಆದಷ್ಟು ಕಳಸಕ್ಕೆ ನಾನು ಈ ಥರದ ಹೂಗಳನ್ನೇ ಹಾಕೋದಕ್ಕೆ ಇಷ್ಟಪಡ್ತೀನಿ. ಈಗ ನಾನು ದೇವ್ರ ಮನೆ ಹೂವೆಲ್ಲ ಮುಡಿಸಿದ್ದಾಯಿತು. ನೋಡಿದ್ರಿ ಅಲ್ವಾ, ದೇವ್ರ ಮನೆಗೆ ಸ್ವಲ್ಪ ಸಿಂಪಲ್ಲಾಗಿ ಇವತ್ತು ಹೂನ ಮುಡಿಸಿದ್ದೀನಿ. ಬಟ್ ನನಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಮುಡಿಸಿದ್ದೀನಿ ಅಂತ ಅನ್ಬೋದು. ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟು 5:40ನೇ ಆಗೋಯಿತು ಅನಿಸುತ್ತೆ ನನಗಂತೂ. ನಾನು ಆಗಲೇ ಹೇಳಿದೆ ಅಲ್ವಾ, ಇವತ್ತು ಕಳ್ಸಿದ ಕಾಯಿ ಪ್ರತಿಯೊಂದು ರೆಡಿ ಮಾಡ್ಕೊಬೇಕಿತ್ತಲ್ವ, ಆದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಹಾಗೆಯೇ ಈಗ ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಈಗ ರಂಗೋಲಿನ ಹಾಕ್ಕೊತಾ ಇದ್ದೀನಿ. ಇದು ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಥರದ್ದು ತೊಗೊಂಡಿದ್ದೀನಿ ಅಂತ. ನನಗೆ ಈ ಥರ ಉದ್ದದ್ದು ರಂಗೋಲಿ ಸ್ಟೆನ್ಸಿಲ್ಸು ನಿಜವಾಗ್ಲೂ ಎಲ್ಲೂ ಸಿಗ್ತಿಲ್ಲ. ನಿಮಗೆ ಯಾರಾದರೂ ಮೈಸೂರಲ್ಲಿರೋರಿಗೆ ಈ ಥರ ಉದ್ದದ ಬಾರ್ಡರ್ ಸ್ಟೆನ್ಸಿಲ್ಸು ರಂಗೋಲಿದು ಯಾರಿಗಾದರೂ ಗೊತ್ತಿದ್ದರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ, ಇಂಥ ಕಡೆ ಸಿಗುತ್ತೆ ಅಂತ ಹೇಳಿ. ನನಗೆ ಬೇಕಿತ್ತು, ಬಟ್ ನನಗೆಲ್ಲೂ ಸಿಗ್ತಾಯಿಲ್ಲ, ಹುಡುಕ್ತಾ ಇದ್ದೀನಿ. ಯಾರಿಗಾರು ಗೊತ್ತಿದ್ದರೆ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ, ಇದೆಲ್ಲಿ ಸಿಗುತ್ತೆ ಅಂತ ಹೇಳಿ. ಹಾಗೆಯೇ ಇವತ್ತು ಹೊಸ್ಲಿಗೂ ಕೂಡ ರಂಗೋಲಿ ಎಲ್ಲ ಹಾಕ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಮಂಗಳವಾರ ಶುಕ್ರವಾರ ಅಂತಂದರೆ ಹೊಸ್ಲಿನಲ್ಲಿ ಲಕ್ಷ್ಮೀದು ಪಾದ ಹಾಕಲೇಬೇಕು. ನನಗೆ ಅವಾಗಲೇ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ಬೋದು, ಏನು ಅಂತ ಗೊತ್ತಿಲ್ಲ. ಬಟ್ ಶುಕ್ರವಾರ ಹೊಸ್ಲಲ್ಲಿ ಪಾದನ ಹಾಕಿದ್ರೆ ಏನೋ ಅಮ್ಮಂಗೆ ತುಂಬ ಇಷ್ಟ ಆಗಿ ಒಳಗೆ ಬರ್ತಿದ್ದಾರೇನೋ ಅನ್ನೋ ವೈಬ್ಸು, ಫೀಲಿಂಗ್ಸ್ ನನಗಿರುತ್ತೆ. ತುಂಬ ಜನಕ್ಕೆ ಆ ಥರ ಇರುತ್ತೆ. ಯಾರ್ಯಾರಿಗನ್ಸಿರುತ್ತೆ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಸಿಂಪಲ್ಲಾಗಿ ಇವತ್ತು ಈ ಥರ ರಂಗೋಲಿಗಳನ್ನ ಹಾಕ್ಕೊಂಡಿದ್ದೀನಿ ನಾನು. ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಇವತ್ತು ಪ್ರಸಾದ ಮಾಡಬೇಕು ದೇವ್ರಿಗೆ. ಹಾಲು ಇಡ್ತೀನಿ, ಬಟ್ ಹಾಲು ಕರೆಯೋದು ಇನ್ನೂ ಲೇಟ್ ಆಗುತ್ತೆ, 7:30 ಆಗುತ್ತೆ. ಸೊ ನಾನು ಇವತ್ತು ಸ್ವಲ್ಪ ಬೇಗನೆ ಪೂಜೆ ಮಾಡೋದ್ರಿಂದ ಪ್ರಸಾದ ನೈವೇದ್ಯಕ್ಕೆ ಏನಾದ್ರು ಮಾಡಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಇಲ್ಲಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಸಜ್ಜಿಗೆ ಮಾಡ್ಕೊತಾ ಇದ್ದೀನಿ, ಕೇಸರಿ ಬಾತ್ ಸಜ್ಜಿಗೆ ಏನಾದರೂ ಹೇಳ್ಬೋದು. ಬಟ್ ಇವತ್ತು ಏನಪ್ಪ ವಿಶೇಷ ಅಂತಂದರೆ ನಾನು ಬೆಲ್ಲದಲ್ಲಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಯಾವಾಗಲೂ ಸಕ್ಕರೆ ಹಾಕಿ ಮಾಡ್ತಾ ಇರ್ತೀನಿ, ಬಟ್ ಇವತ್ತು ಒಂದು ಸರಿ ಬೆಲ್ಲ ಹಾಕಿ ಮಾಡೋಣ ಅಂತ ಹೇಳಿ ಇವತ್ತು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿಕೊಂಡು ನಾನು ಸಜ್ಜಿಗೆನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮೊದಲು ಒಂದು ಪ್ಯಾನ್ಗೆ ನಾರ್ಮಲಾಗಿ ಎಲ್ಲರೂ ಹೇಗೆ ಮಾಡ್ತಾರೋ ಹಾಗೆ ಮಾಡ್ತೀನಿ. ಜಸ್ಟ್ ಒಂದು ಪ್ಯಾನ್ಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಎಲ್ಲನೂ ಹಾಕ್ಕೊಂಡು ಹುರ್ಕೊಂಡು, ರವೆ ಹಾಕ್ಕೊಂಡು ಹುರ್ಕೊಂಡು, ಅದಕ್ಕೆ ನಾನಿಲ್ಲಿ ಅದೇ ಹೇಳಿದೆ ಅಲ್ವಾ, ಹಾಲು ಸ್ವಲ್ಪ ಕೊಡೋದು ಲೇಟ್ ಆಗುತ್ತೆ 7:30 ಅಂತ. ಆದ್ದರಿಂದ 1 ಕಪ್ ರವೆಗೆ ನಾನಿಲ್ಲಿ 2.25 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಫ್ಲೇವರ್ಗೆ ಅಂತ ಹೇಳಿ ಸ್ವಲ್ಪ ಕೇಸರಿನ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕಿ ಸ್ವಲ್ಪ ಅದು ಬೇಯಬೇಕು ಅದೇ ನೀರಿನಲ್ಲಿ. ಅದಾದಮೇಲೆ ನಾವು ಕೊನೆಯಲ್ಲಿ ಬೆಲ್ಲನ ಹಾಕ್ಕೊಬೇಕು. ಆವಾಗ ನಿಮಗೆ ಸಜ್ಜಿಗೆ ತುಂಬ ಸಾಫ್ಟಾಗಿ ಬರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನೀವು ಬೆಳಿಗ್ಗೆ ಮಾಡಿಟ್ಟು ನೀವು ಮಧ್ಯಾಹ್ನ ಅಥವಾ ಸಂಜೆ ತಿಂತೀನಿ ಅಂತಂದರೂ ತುಂಬ ಗಟ್ಟಿ ಆಗೋದಿಲ್ಲ. ಆದ್ದರಿಂದ ಇಲ್ಲಿ ಸ್ಟಾರ್ಟಿಂಗು ಕೂಡ ತುಪ್ಪನ ಹಾಕ್ಕೊಂಡಿದ್ದೆ, ಕೊನೆಯಲ್ಲೂ ಕೂಡ ನಾವು ಯಾವ ಬೌಲಲ್ಲಿ ತೊಗೊಂಡಿರ್ತೀವಿ ರವೆ ಅದರಷ್ಟೇ ತುಪ್ಪನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಮ್ಮನವ್ರಿಗೆ ಅಥವಾ ಲಕ್ಷ್ಮಿಗೆ ಹೆಣ್ದೇವ್ರುಗಳಿಗೆ ಈ ರೀತಿ ತುಪ್ಪ ಹಾಕಿದ ನೈವೇದ್ಯಗಳು ಅಂತಂದರೆ ತುಂಬ ಇಷ್ಟ ಆಗುತ್ತಂತೆ. ಆದ್ದರಿಂದ ನಾನಿವತ್ತು ತುಪ್ಪದಲ್ಲೇ ಫುಲ್ಲು ನಾನು ಎಷ್ಟು ರವೆನ ಕ್ವಾಂಟಿಟೀಲಿ ತೊಗೊಂಡಿದ್ದೀನಿ ಅಷ್ಟು ತುಪ್ಪನ ಹಾಕಿ ಇವತ್ತು ಸಜ್ಜಿಗೆನ ಮಾಡ್ಕೊತಾ ಇದ್ದೀನಿ. ಬಟ್ ಇದು ಸ್ವಲ್ಪ ನೋಡೋದಕ್ಕೆ ಕಲರ್ ಆ ಥರ ಕಾಣುತ್ತೆ, ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ, ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ದೇವಸ್ಥಾನಕ್ಕೆ ಹೋಗಬೇಕಲ್ವ, ಆದ್ದರಿಂದ ಸ್ವಲ್ಪ ಪ್ರಸಾದ ಮಾಡ್ಕೊಳ್ಳೋಣ ರಸಾಯನನ ಅಂತ ಹೇಳಿ ಸ್ವಲ್ಪ ಇಲ್ಲಿ ರಸಾಯನಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ರಸಾಯನಕ್ಕೆ ಈ ಪಚ್ಚಬಾಳೆಹಣ್ಣು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ರಸಾಯನಕ್ಕೆ ಅಂತ ಹೇಳಿ ಸಪ್ರೇಟಾಗಿ ನಾನು ಪಚ್ಚಬಾಳೆಹಣ್ಣನ್ನ ತೊಗೊಂಡು ಬಂದಿದ್ದೀನಿ. ಇದು ಆದಷ್ಟು ಹಣ್ಣು ಕೂಡ ಆಗಿಲ್ಲ, ಕಾಯಿನೂ ಇಲ್ಲ, ಆ ರೀತಿ ನೋಡಿಕೊಂಡು ತೊಗೊಂಡು ಬಂದಿದ್ದೀನಿ. ನನಗಂತೂ ರಸಾಯನ ಅಂತಂದರೆ ತುಂಬ ಇಷ್ಟ ಅಪ್ಪ, ಏನೋ ಗೊತ್ತಿಲ್ಲ, ಏನಕ್ಕೆ ಈ ರೀತಿ ಪದ್ಧತಿ ಮಾಡಿದ್ದಾರೆ ಅಂತಲೂ ಗೊತ್ತಿಲ್ಲ. ಈಗ ಯಾಕೆ ಗೊತ್ತಾ, ಈಗ ಎಲ್ಲರೂ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಹಸ್ಕೊಂಡಿರ್ತಾರೆ ಅಲ್ವಾ, ಆದ್ದರಿಂದ ಈ ರೀತಿ ರಸಾಯನ ಮಾಡಿ ಹಂಚೋದ್ರಿಂದ ಅವ್ರಿಗೂ ಕೂಡ ಹಸ್ತು ಪೂಜೆ ಮಾಡಿ ರಸಾಯನನ ತಿಂದಾಗ ಒಂಥರ ತೃಪ್ತಿ ಅಂತ ಅನಿಸುತ್ತೆ. ಏನೇ ಆದ್ರೂ ಅದಕ್ಕೆ ತಾನೇ ಹೇಳೋದು, ಹಸ್ತಾಗಲೇ ಅನ್ನದ ರುಚಿ ಗೊತ್ತಾಗೋದು ಅಂತ. ಆ ರೀತಿ
ಸರಿ ಅಂತ ಹೇಳಿ ಅದನ್ನು ಕೂಡ ಪ್ರಿಪೇರ್ ಮಾಡಿಕೊಂಡೆ. ಈಗ ನಾನು ನೈಟೇ ತಂದು ಹಿಂದಿನ ದಿನವೇ ಪೂಜೆ ಸಾಮಾನೆಲ್ಲ ತಂದು ಇಟ್ಕೊಂಡಿದ್ದೆ. ಹೂ ಕಟ್ಟೋದಕ್ಕೆ ನನ್ನ ಓರ್ಗಿತಿಗೆ ಕೊಟ್ಟಿದ್ದೆ. ಅಕ್ಕ ಸ್ವಲ್ಪ ಕಟ್ಕೊಡಿ, ಯಾಕಂದರೆ ನಾನೆಲ್ಲ ಬರುತ್ತೆ ಬಟ್ ನನಗೆ ಹೂ ಕಟ್ಟೋಕ್ಕೆ ಬರೋದಿಲ್ಲ, ತುಂಬ ಬೇಜಾರಾಗುತ್ತೆ ಕಲಿಬೇಕು ಅಂತ. ಬಟ್ ಏನೇ ಮಾಡ್ತಿದ್ರು ಕೂಡ ಅದು ಬರ್ತಿಲ್ಲ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅವರು ಹೂನೆಲ್ಲ ಕಟ್ಟಿ ಕೊಟ್ಟಿದ್ದರು. ಅವ್ರಿಗೂ ಕೂಡ ಹೇಳಿದ್ದೆ ಬೇಗನೆ ಬಂದುಬಿಡಿ ಪೂಜೆಗೆ ಹೋಗೋಣ ಅಂತ ಹೇಳಿ. ಸರಿ ಆಯಿತು ಅಂತ ಹೇಳಿ ಅವರು ಭಾವ ಎಲ್ಲರೂ ಕೂಡ ಬರ್ತೀನಿ ಅಂತ ಹೇಳಿದರು. ಈಗ ಫಸ್ಟು ದೇವಸ್ಥಾನಕ್ಕೆ ಹೋಗಬೇಕಲ್ಲ, ಅದಕ್ಕೆ ಬ್ಯಾಗಿಗೆ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಲ್ಲಿ ಹೋಗಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಮತ್ತು ನನಗೆ ನಮ್ಮೂರಿನ ಮಾರಮ್ಮಂಗೆ ಈ ಮೊಗ್ಗಿನ ಜಡೆನ ಹಾಕ್ತಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಮ್ಮನವರು ಅವತ್ತು ಮೊಗ್ಗಿನ ಜಡೆ ಹಾಕಿದಾಗ. ಆದ್ದರಿಂದ ಅವ್ರಿಗೆ ಇವತ್ತು ನಾನು ಮೊಗ್ಗಿನ ಜಡೆನೂ ಕೂಡ ತಂದಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಮೊಗ್ಗಿನ ಜಡೆ, ಮಲ್ಲಿಗೆ ಹೂವಿಂದು. ಯಾವುದನ್ನು ಕೂಡ ಮರಿಬಾರ್ದು ಅಂತ ಹೇಳಿ ಎಲ್ಲ ಒಂದು ಕಡೆ ಇಟ್ಕೊಂಡ್ಬಿಟ್ಟಿದ್ದೆ, ಯಾಕಂದರೆ ಒಂದು ಮರತ್ರೂ ಅಲ್ಲೋಗಿ ಸ್ವಲ್ಪ ಗಡಿಬಿಡಿ ಆಗುತ್ತೆ ಅಂತ ಹೇಳಿ. ಈಗ ಇವರು ಅಕ್ಕನೂ ಕೂಡ ಬಂದರು, ಇಬ್ಬರು ಸೇರಿಕೊಂಡು ಈಗ ಮಡ್ಲಕ್ಕಿಗೆ ಪ್ರತಿಯೊಂದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ. ನಾನಿಲ್ಲಿ ಮಡ್ಲಕ್ಕಿಗೆ ತಟ್ಟೆಗೆ 5 ಪಾವಷ್ಟು ಅಕ್ಕಿ, ಯಾವಾಗಲೂ ತಟ್ಟೆಗೆ 5 ಪಾವು ಅಕ್ಕಿನ ತೊಗೊಬೇಕಂತೆ. ಅದಕ್ಕೆ ಮಾಮೂಲಿ ಸೀರೆ, ಬಳೆ, ಹೂವು, ಅರಿಶಿನ, ಕುಂಕುಮ, ಎಲೆ, ಅಡಿಕೆ ಮತ್ತು ಕೊಬ್ಬರಿ, ಬೆಲ್ಲ. ಅದು ಕೊಬ್ಬರಿನ ಈ ರೀತಿ ಹೋಳು ಮಾಡಿ ಅದಕ್ಕೆ ಸ್ವಲ್ಪ ಹುರ್ಗಡ್ಲೆನ ತುಂಬಿ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ನ ತುಂಬಬೇಕು. ಅದಾದಮೇಲೆ ನೀವು ಸ್ವಲ್ಪ ಎಲೆ ಅಡಿಕೆ ಮೇಲೆ ಕಾಣಿಕೆ ಅಂತ ಇಡಬೇಕು ಎರಡಕ್ಕೂ. ಈಗ ನಮ್ಮದು ಜೋಡಿ ಮಾರಮ್ಮ ಆಗಿರೋದ್ರಿಂದ ನಾನು ಇಲ್ಲಿ 2 ತೊಗೊಂಡಿದ್ದೀನಿ. ಸೊ 2ಕ್ಕೂ ಕೂಡ ಕಾಣಿಕೆ ಅಂತ ಇಡಬೇಕು. ಅದಾದಮೇಲೆ ಲಕ್ಷ್ಮಿಗೆ ತುಂಬ ಇಷ್ಟ ಆಗುವಂಥ ಕನಕಾಂಬ್ರ, ಸಣ್ಣ ಮರಲೆ, ಮಲ್ಲಿಗೆ ಹೂವಿನ ಹಾರ ಪ್ರತಿಯೊಂದು ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 5 ಥರದ ಹಣ್ಣುಗಳನ್ನ ಅದು ಒಂದು ತಟ್ಟೆ ಮಾಡಿದ್ದೀನಿ. 2 ಮಡ್ಲಕ್ಕಿ ತಟ್ಟೆ, ಒಂದು 5 ಥರದ ಹಣ್ಣುಗಳನ್ನ ಇಟ್ಟು ಅದು ಒಂದು ತಟ್ಟೆ, ಮತ್ತು ಪೂಜೆ ಸಾಮಾನು, ಮಾಮೂಲಿ ಪೂಜೆ ಸಾಮಾನು ಒಂದು ತಟ್ಟೆ ಎಲ್ಲ, ಮತ್ತು ಬೆಲ್ಲದ ಆರತಿ ಒಂದು ತಟ್ಟೆ, ಒಟ್ಟು 5 ತಟ್ಟೆಗಳನ್ನ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಇವತ್ತು ಅಮ್ಮನವ್ರಿಗೆ ತರಕಾರಿಗಳಿಂದ ಅಲಂಕಾರನ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂದರೆ ಅಮ್ಮನವರು ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ? ನನಗಂತೂ ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೂ ನೋಡ್ತಾನೇ ಇರಬೇಕಪ್ಪ ಅಂತ ಅನ್ನಿಸ್ತಿದೆ. ಆ ರೀತಿ ನನಗೆ ಮಾರಮ್ಮನ ದೇವಸ್ಥಾನದಲ್ಲಿ ಇಷ್ಟು ಚೆನ್ನಾಗಿ ಅಲಂಕಾರ ಪೂಜೆನ ಬೇರೆ ಎಲ್ಲೂ ನಾನಂತೂ ಕೇಳಿಲ್ಲ, ನನಗಂತೂ ಗೊತ್ತಿಲ್ಲ. ಬಟ್ ನಮ್ಮೂರಲ್ಲಿ ಮಾತ್ರ ತುಂಬ ಚೆನ್ನಾಗಿ ಪೂಜೆನ ಮಾಡ್ತಾರೆ. ಮತ್ತು ಎಲ್ಲರೂ ಕೂಡ ಅಷ್ಟೇ, ನಾವೆಲ್ಲರೂ ಯಾರು ಅಮ್ಮನ ತುಂಬ ಭಕ್ತಿಯಿಂದ ಕೇಳ್ಕೊತೀವೋ ಅವ್ರು ಯಾರ ಕೈನೂ ಅಮ್ಮನೂ ಕೂಡ ಬಿಡೋದಿಲ್ಲ ಅನ್ನೋ ಒಂದು ನಂಬಿಕೆ. ನೋಡ್ತಾ ಇರ್ಬೋದು ಅಲಂಕಾರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಮನೆಗೆ ಬಂದ್ವಿ. ನೋಡಿದ್ರಿ ಅಲ್ವಾ ನಾನು ಹೇಗೆ ಪೂಜೆನ ಮಾಡಿದೆ ಅಂತ ಹೇಳಿ. ಸೊ ಈ ವಿಡಿಯೋನ ನೆಕ್ಸ್ಟು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಕೆಲವು ಕಾರಣಗಳಿಂದ. ಆದ್ದರಿಂದ ಈ ವಿಡಿಯೋನ ಇಷ್ಟನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ರಿಗೂ ಅಮ್ಮನವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.